ಆರ್ತಿ ಕೈ ತೆಗಿ, ಸಮಯ ಮೀರ್ತಾ ಇದೆ. ನಾನ್ ಬಿಡಲ್ಲ ಅಂತ ಹೇಳ್ದೆ. ಆರ್ತಿ ಆರ್ತಿ, ಟೈಮ್ ವೇಸ್ಟ್ ಮಾಡಬೇಡ. ಅದೇನು ಅಂತ ಬೇಗ ಹೇಳು. ಅದು ಮರದ ರೆಂಬೆ ಬಿದ್ದೋಯ್ತಲ್ಲ, ಯಾಕೋ ಅಪ್ಶಕ್ನ ಅನ್ಸ್ತಿದೆ ಅಶೋಕ್. ಒಂದು 10 ನಿಮಿಷ ವೆಯ್ಟ್ ಮಾಡಿ ಹೊರಡೋಣವಾ? ಏನು 10 ನಿಮಿಷನ? ಆರ್ತಿಗೆ ಟೈಮ್ ಎಷ್ಟು ಅಂತ ಗೊತ್ತಾ? ಇನ್ನು ಅರ್ಧ ಗಂಟೆ ಕಳೆದ್ರೆ ಚಿರು ಶ್ರಾದ್ದನೆ ನಿಂತೋಗುತ್ತೆ. ಗುರುಗಳು ಅಷ್ಟು ಸೀರಿಯಸ್ ಆಗಿ 12 ಗಂಟೆ 18 ನಿಮಿಷ ಅಂತ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ಜವಾಬ್ದಾರಿ ತಗೊಂಡಿರೋ ನಾವೇನೇ ಬೇಜವಾಬ್ದಾರಿಯಾಗಿ ನಡ್ಕೊಂಡ್ರೆ ಮನೆಯವರೆಲ್ಲ ಏನು ಅನ್ಕೊಳ್ಳಲ್ಲ. ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳಿ ಅಶೋಕ್, ಪ್ಲೀಸ್. ನೋ ನೋ ನೋ, ಕೂತ್ಕೊಳ್ಳಿ. ಅಶೋಕ್ ರೀ ಪ್ಲೀಸ್ ರೀ, ನನ್ನ ಮಾತು ಕೇಳಿ. ಜಯಸಿಂಹಣ್ಣ, ನೀವಾದ್ರೂ ಇವ್ರಿಗೊಂದು ಮಾತು ಹೇಳಿ. ನೋಡಿ, ರಾಯರ ಮೇಲಾಣೆ, ನಾವು 5 ನಿಮಿಷ ವೇಟ್ ಮಾಡಲೇಬೇಕು. ನೋಡಿ, ನಿಮ್ಗೆ ಈ ವಿಚಾರಗಳಲ್ಲಿ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ನನಗಿದೆ. ನನ್ನ ಮಾತ್ಕಾದ್ರೂ ಬೆಲೆ ಕೊಡಿ. ರಾಯರ ಮೇಲಾಣೆ, ನೀವು ನನ್ನ ಮಾತು ಕೇಳಲೇಬೇಕು. ಗುರು ರಾಘವೇಂದ್ರ, ಅಶೋಕ, ಆರ್ತಿ ಅಷ್ಟೊಂದು ಕೇಳ್ಕೊತಿದ್ದಾಳೆ, ರಾಯರ ಮೇಲೆ ಆಣೆ ಮಾಡ್ತಿದ್ದಾಳೆ. 5 ನಿಮಿಷ ತಾನೆ, ವೆಯ್ಟ್ ಮಾಡೋಣ. ಸರಿ. ಚೈತ್ರ, ನಾನು ನಿಂಗೆ ಹೇಳಿದ್ದೆ ತಾನೆ ಹೊರಗಡೆ ಹೋಗ್ಬೇಡ ಅಂತ. ಮಾತಂಗಿ, ಅದು ನನಗೆ ಹೇಳ್ದೆ ಕೇಳ್ದೆ ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ದೆ ತಾನೆ. ಯಾಕೆ ಹೋಗ್ತಾ ಇದ್ಯಾ? ಮಾತಂಗಿ, ಹೊರಗಡೆ ನನ್ನ ಹೊಸ ಫ್ರೆಂಡ್ ಕಾಯ್ತಾ ಇದ್ದಾಳೆ. ಅವಳು ನನ್ನನ್ನ ಆಟ ಆಡಕ್ಕೆ ಕರೀತಾ ಇದ್ದಾಳೆ, ಅದಕ್ಕೆ ಹೋಗ್ತಾ ಇದ್ದೆ. ಹೊಸ ಫ್ರೆಂಡು ಇಲ್ಲ, ಏನೂ ಇಲ್ಲ, ಒಳಗೆ ಹೋಗು. ಮಾತಂಗಿ, ನಾನೇನ್ ಸುಳ್ಳು ಹೇಳ್ತಿಲ್ಲ, ನಿಜ ಹೇಳ್ತಿದ್ದೀನಿ. ಅವಳ ಹೆಸರು ಅಹಲ್ಯ ಅಂತ. ನಡಿ. ಮಾತಂಗಿ, ನಾನು ಮೇಲ್ಗಡೆ ಕಿಟಕಿಯಿಂದ ನೋಡಿದಿರಿ, ಬಾ ತೋರಿಸ್ತೀನಿ. ಚೈತ್ರ,
ಅಹಲ್ಯ ಅಹಲ್ಯ ನಿನ್ನ ಹೆಸರಿಟ್ಟು ಕರೆದ್ಲಾ? ಹ್ಞೂ ಮಾತಂಗಿ, ನನ್ನ ಹೆಸರಿಟ್ಟು ಚೈತ್ರ ಚೈತ್ರ ಅಂತಾನೆ ಕರೆದ್ಲು. ಅವಳು ಪಕ್ಕದ ಎಸ್ಟೇಟಲ್ಲೇ ಅಂತ ಇರೋದು. ಅವಳು ಹೊರಟೋಗಿದ್ದಾಳೆ. ಅವಳೇ ಆಟ ಆಡಕ್ ಕರೆದ್ಲು. ನಾನು ಬರಲ್ಲ ಅಂದೆ. ಬೇಜಾರು ಮಾಡ್ಕೊಂಡ್ಲು. ನನಗೆ ಪಾಪ ಅನ್ನಿಸ್ತು, ಅದಕ್ಕೆ ಕೆಳಗಡೆ ಹೋದೆ. ಯಾರನ್ನು ನೋಡಿ ಪಾಪ ಅನ್ಕೋಬೇಕಾಗಿಲ್ಲ. ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಆಮೇಲೆ ಬೇರೆಯವ್ರ ಬಗ್ಗೆ ಪ್ರೀತಿ ವಿಶ್ವಾಸ ತೋರಿಸ್ಬೇಕು. ಇನ್ನೊಂದ್ಸಲಿ ನನಗೆ ಹೇಳಿದೆ ಮನೆಯಿಂದ ಹೊರಗಡೆ ಹೋಗಬೇಡ. ಹೋಗು. ಮಗುವಿನ ವೇಷದಲ್ಲಿ ಬಂದು ಯಾಮಾರಿಸ್ಬೋದು ಅನ್ಕೊಂಡ್ಯಾ? ಸಾಧ್ಯನೇ ಇಲ್ಲ. ದೇವರೇ ಕಾಪಾಡಪ್ಪ, ಇಲ್ಲೇನು ಅನಾಹುತ ಆಗದೆ ಇರ್ಲಪ್ಪ. ಯಜಮಾನ್ರೆ, ಅಶೋಕಣ್ಣ ಆರತಿ ಅಮ್ಮ ಬಂದರು. ಸತ್ಯ, ರಾಯರ ಕೃಪೆ, ಅವ್ರು ಬಂದಿದ್ದಾರಂತೆ. ನಾನು ಹೋಗಿ ಕರ್ಕೊಂಬರ್ತೀನಿ ಗುರುಗಳೇ. ಅಶೋಕ ಅಶೋಕ, ನಿಮ್ಗೇನು ಆಗಿಲ್ಲ ತಾನೆ? ಯಾಕೆ ಚಿಕ್ಕಪ್ಪ ಹೀಗೆ ಕೇಳ್ತಾ ಇದ್ದೀರಾ? ಏನೂ ಇಲ್ಲಪ್ಪ, ಸುಮ್ಮನೆ ಕೇಳಿದೆ. ಯಾಕಪ್ಪ ಲೇಟ್ ಮಾಡಿದ್ರಿ? ಗುರುಗಳು ಹೇಳಿ ಸಮಯ ಮೀರಿ ಹೋದ್ರೆ ನಾವು ಮಾಡಿರೋ ಕೆಲಸ ಎಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದ ಹಾಗಾಗುತ್ತೆ ಕಣೋ. ಹಾ ಚಿಕ್ಕಪ್ಪ, ಆದರೆ ದಾರಿಲಿ ಬರಬೇಕಾದ್ರೆ ತುಂಬ ಅಡೆತಡೆಗಳು. ಗೊತ್ತಾಯ್ತು ಬಿಡು, ಗುರುಗಳು ನಮಗೆಲ್ಲ ತಿಳಿಸಿದ್ದಾರೆ. ಇಲ್ಲೇನೇ ನಡೆದ್ರು ಅದ್ರ ಮೂಲ ಹುಡ್ಕೋಕೆ ಹೋಗಬೇಡಿ, ಮಾಡಬೇಕಾಗಿರೋ ಕೆಲಸದ ಕಡೆ ಗಮನ ಕೊಡಿ ಅಂತ ಹೇಳಿದ್ದಾರೆ. ಬಾ, ನೀನು ಮಾಡಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ. ಬಾ ಬಾ. ಆರ್ತಿ, ಸರಿ ಬಾ. ಮಾಲಾ, ಏನದು ಜೇಜಮ್ಮ? ಆತ್ಮದ ಮನಸ್ಸನ್ನ ಕೇಂದ್ರೀಕರಿಸುವ ಸಾಧನ. ಕಾರ್ಯ ನಿಲ್ಲಿಸಿಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ.
ಇಷ್ಟು ಪುಟ್ಟ ಆತ್ಮದಲ್ಲಿ ಎಷ್ಟೊಂದು ದ್ವೇಷ. ಇಷ್ಟು ಕಿಚ್ಚಿರೋರು ಸಾಯ್ಬಾರ್ದು, ಸತ್ರು ಬದುಕಿ ಬರಬೇಕು. ಜೇಜಮ್ಮ ಅವನ ಆತ್ಮನ ಕೇಂದ್ರೀಕರಿಸಿದ್ರ ಚಿರು ಬನ್ನ ಹಾಲ್ನಲ್ಲಿ ಮಂತ್ರಶಕ್ತಿ ಬೆರೆಸಿ ಕುಡಿಸೋ ಅಷ್ಟು ಸುಲಭ ಅನ್ಕೊಂಡ್ಯಾ ರಾಣಿ? ಜೇಜಮ್ಮ, ಸಮಯ ಮೀರಿ ಹೋಗ್ತಾ ಇದೆ ಅಂತ ಅನ್ನಿಸ್ತಿದೆ. ಕೃಪಾಕರ್, ಇನ್ನು 18 ನಿಮಿಷಗಳು ಬಾಕಿ ಇವೆ. ನಮಸ್ಕಾರ ಗುರುಗಳೇ. ಅಶೋಕ್, ಇನ್ನು 18 ನಿಮಿಷಗಳು ಉಳಿದಿರೋದು. ಆದಷ್ಟು ಬೇಗ ಸಂಗಮಕ್ಕೆ ಹೋಗಿ 3 ಬಾರಿ ಮುಳುಗಿ ಹೊಸ ಬಟ್ಟೆಗಳನ್ನು ಹಾಕೊಂಬ. ಸರಿ, ಬೇಗ. ಅಶೋಕ ಹುಷಾರು. ಈ ಕಾರ್ಯ ನಿಲ್ಸಿಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ರೀ ರೀ ನಿಂತ್ಕೊಳ್ಳಿ, ನೀವು ನೀರ್ಗೆ ಇಳಿಬೇಡಿ. ಏನಾಯ್ತು ಆರ್ತಿ? ಶಾಸ್ತ್ರ ಶುರು ಆಗೋಕ್ಕೂ ಮುಂಚೆ ನೀರಲ್ಲಿ ಮುಳುಗಿ ಹೇಳ್ಬೇಕಂತೆ, ಹಾಗಂತ ಗುರುಗಳೇ ಹೇಳಿರೋದು. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ರೀ ದಯವಿಟ್ಟು ನನ್ನ ಮಾತು ಕೇಳಿ, ನೀರ್ಗೆ ಇಳಿಬೇಡಿ. ಏನಮ್ಮ, ಅವ್ ನೀರಿಗಿಳಿದ್ರೆ ಏನಾಗುತ್ತೆ? ನೀರಲ್ಲಿಳಿದು 3 ಸತಿ ಮೇಲೇಳೋದು ಸಂಪ್ರದಾಯ, ಶಾಸ್ತ್ರ. ಏನೇನೋ ಕೆಡ್ತಾಗ ಯೋಚನೆ ಮಾಡಬೇಡ ನೀನು. ಅಯ್ಯೋ ಮಾವ, ಅವ್ರು ಬೇಕಾದ್ರೆ ದಡದಲ್ಲಿ ಕೂತ್ಕೊಂಡು ಸ್ನಾನ ಮಾಡ್ಲಿ, ನೀರ್ಗೆ ಇಳಿಯೋದು ಬೇಡ. ಏನಮ್ಮ ಹೀಗೆ ಮಾತಾಡ್ತಿದ್ಯಾ ನೀನು? ದಡದಲ್ಲಿ ಕೂತು ತಲೆ ಮೇಲೆ ನೀರು ಹಾಕೊಳ್ಳೋದು ಸರಿ ಕಾಣಲ್ಲ, ಅರ್ಥ ಮಾಡ್ಕೋ. ನನ್ನ ಮಾತಿನ ಅರ್ಥ ಅದಲ್ಲ ಮಾವ. ಬೆಳಗಿಂದ ಏನೇನೋ ಅನಾಹುತಗಳಾಗ್ತಿದೆ, ಅದಕ್ಕೆ ಹೇಳ್ತಿರೋದು ಅವ್ರು ನೀರ್ಗೆ ಇಳಿಯೋದು ಬೇಡ ಅಂತ. ಚಿಕ್ಕಪ್ಪ, ಬೆಳಗಿಂದ ಏನೇನೋ ಅವಘಡಗಳಾಗಿದೆ, ಅದಕ್ಕೆ ಆರ್ತಿಗೆ ಅಶೋಕಿಗೆ ಏನಾಗ್ಬಿಡುತ್ತೋ ಅನ್ನೋ ಭಯ ಕಾಡ್ತಿದೆ. ನೋಡು ಆರ್ತಿ, ನೆಗೆಟಿವ್ ಯೋಚನೆ ಮಾಡಬೇಡ, ಸಮಾಧಾನ ಮಾಡ್ಕೊ. ಅಶೋಕಿಗೆ ಏನಾಗಲ್ಲ. ಅಯ್ಯೋ ಇಲ್ಲ ಅದಕ್ಕೆ. ರೀ ನನ್ನ ಮಾತು ಕೇಳಿ, ನನ್ನ ಮನ್ಸು ತಡಿತಿಲ್ಲ, ನೀವು ನೀರ್ಗೆ ಇಳಿಬೇಡಿ. ಚರ್ಚೆ ಮಾಡೋದಕ್ಕೆ ಸಮಯ ಇಲ್ಲ, ಬೇಗ ಆಗ್ಲಿ. ಆರ್ತಿ, ಕಾರ್ಯ ಆಗೋದಕ್ಕೆ ಬಿಡಮ್ಮ. ಅಶೋಕ, ನೀನು ಹೋಗಪ್ಪ, ತುಂಬಾ ಮುಂದೆ ಹೋಗ್ಬೇಡ, ದಡದಲ್ಲೇ ಮುಳುಗೇಳು. ಚೈತ್ರ ಪುಟ, ತಗೋ ತಿಂಡಿ ತಿನ್ನು. ಬೇಡ ಮಾತಂಗಿ, ನಂಗೆ ಹಸು ಇಲ್ಲ. ಬೆಳಗ್ಗೆಯಿಂದ ನೀನು ಏನೂ ತಿಂದಿಲ್ಲ, ನಾನೇ ತಿನ್ನಿಸ್ತೀನಿರು. ಎಲ್ಲಿ ಆ ಮಾಡು. ಮಾತಂಗಿ, ನೀನು ನಮ್ಮನ್ನೆಲ್ಲ ಎಷ್ಟು ಪ್ರೀತಿ ಮಾಡ್ತೀಯ ಅಲ್ವಾ? ಈ ಮನೆಯವ್ರ ಮುಂದೆ ನನ್ನ ಪ್ರೀತಿ ದೊಡ್ಡದಲ್ಲ. ನಿನಗೆ ಯಾರು ಇಲ್ವಾ ಮಾತಂಗಿ? ಯಾಕಿಲ್ಲ, ಎಲ್ಲರೂ ಇದ್ರು. ಈಗ ಎಲ್ಲಿದ್ದಾರೆ ಅವರು? ಎಲ್ಲರೂ ನನ್ನ ಬಿಟ್ಟು ಹೋದ್ರು, ಎಲ್ಲಿ ಹೋದ್ರು ಗೊತ್ತಿಲ್ಲ. ಆದರೆ ನೆನಪುಗಳನ್ನ ಕೊಟ್ಟು ಹೋಗಿದ್ದಾರೆ. ಆ ನೆನಪುಗಳ ಜೊತೆನೆ ನಾನಿವತ್ತು ಬದುಕ್ತಾ ಇದ್ದೀನಿ. ನನ್ನವರು ನನಗೆ ಕೊಟ್ಟು ಹೋದ ನೆನಪುಗಳಿರೋ ತನಕ ನಾನು ಯಾವತ್ತೂ ಒಂಟಿಯಲ್ಲ. ಅಂದ್ರೆ ಚಿರುನ ಬಂದು ಬಿಟ್ಟೋದ್ನಲ್ಲ, ಆಗ ನನಗೂ ಚಿರು ಜೊತೆ ಇದ್ದಿದ್ ನೆನಪೇ ಆಗುತ್ತೆ. ಚಿರು ನಂಗೆ ಎಷ್ಟೇ ಬೈತಾ ಇದ್ರು ಅದು ಚೆನ್ನಾಗೇ ಇರ್ತಿತ್ತು. ನನಗೆ ಒಂದು ಮುದ್ದಾದ ಮಗಳಿದ್ಲು, ಇನ್ನಷ್ಟೇ ಮುದ್ದಾಗಿದ್ಲು. ಅವಳಿಗೆ ನನ್ನ ಮೇಲೆ ಪ್ರೀತಿಗಿಂತ ದೇವ್ರ ಮೇಲೆ ಜಾಸ್ತಿ ಇತ್ತು. ಅದಕ್ಕೆ ದೇವ್ರ ಹತ್ರ ಹೊರಟೋದ್ಲು. ಚಿರುಗೂ ನಮ್ಗಿಂತ ದೇವ್ರ ಮೇಲೆ ಪ್ರೀತಿ ಜಾಸ್ತಿ ಇತ್ತಾ? ಇಲ್ಲ ಇಲ್ಲ, ದೇವ್ರಿಗೆ ಚಿರು ಮೇಲೆ ಪ್ರೀತಿ ಜಾಸ್ತಿ. ಅವನು ದೇವ್ರ ಮಗ.
ಮತ್ತೆ ದೇವ್ರಿಗೆ ಹೇಳಿ ಚಿರುನ ಕಳ್ಸ್ಕೊಡು ಅಂತ ಕೇಳ್ಬೋದಾ? ದೇವರು ಕೂಡ ತುಂಬ ಸ್ವಾರ್ಥಿ ಕಣಮ್ಮ. ಅವನಿಗೆ ಇಷ್ಟ ಆದವ್ರನ್ನ ಅವನು ಮತ್ತೆ ಕಳಿಸೋದಿಲ್ಲ. ಸರಿ, ನೀನು ಇದನ್ನ ಖಾಲಿ ಮಾಡು, ನಾನು ಹೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀನಿ. ಮಗಳೇ, ದಯವಿಟ್ಟು ದಯವಿಟ್ಟು ಅಶೋಕ್ ಅವ್ರನ್ನ ನೀರ್ಗೆ ಇಳಿಬೇಡಿ ಅಂತ ಹೇಳಿ. ಆಂಟಿ, ಯಾಕೆ ಹೀಗಾಡ್ತಿದ್ಯಾ? ಏನೂ ಆಗಲ್ಲ ಅಂತ ಎಲ್ಲರೂ ಹೇಳ್ತಿದಾರಲ್ವಾ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ? ಸ್ವಲ್ಪ ಸಮಾಧಾನವಾಗಿರು, ಏನೂ ಆಗಲ್ಲ. ಆರ್ತಿ ಸುಮ್ಮನೆ ಇರಮ್ಮ. ಹೊನೆ, ನೀನು ಒಂದು ಕೆಲಸ ಮಾಡು, ಅವಳನ್ನ ಆ ಕಡೆ ಕರ್ಕೊಂಡು ಹೋಗು. ನಡಿ. ಬರಲ್ಲ, ನಾನು ಎಲ್ಗೂ ಬರಲ್ಲ. ಅವ್ರು ನೀರ್ಗೆ ಇಳಿತಿದ್ರೆ ನನ್ನ ಹೊಟ್ಟೆಲ್ ಸಂಕಟ ಆಗ್ತಿದೆ. ಆರ್ತಿ, ಮನೆಯವರೆಲ್ಲ ಒಂದ್ ದಿಕ್ಕಾದ್ರೆ ನೀನೇ ಒಂದ್ ದಿಕ್ಕಲ್ಲಿ ಮಾತಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಗುರುಗಳೇ, ಇದನ್ನೆಲ್ಲ ನಾನು ಮಾಡ್ತೀನಿ. ನಾನು ಬೇಕಾದ್ರೆ ನೀರ್ಗೆ ಇಳಿತೀನಿ, ಅವ್ರನ್ನ ಮಾತ್ರ ನೀರ್ಗೆ ಇಳಿಸ್ಬೇಡಿ ದಯವಿಟ್ಟು. ಸಮಾಧಾನ ಮಾಡ್ಕೊಳ್ಳಮ್ಮ. ಚಿರುಗೆ ಶ್ರಾದ್ದ ಮಾಡಬೇಕಾಗಿರೋದು ಅಶೋಕ್ ಮಾತ್ರ. ಮೈ ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ಪಿಂಡ ಪ್ರದಾನ ಮಾಡೋಕ್ಕಾಗೋದು. ಇಲ್ಲಾಂದರೆ ಇದು ಯಾವುದು ಚಿರುಗೆ ಸರಿಯಾಗಿ ದಕ್ಕೋದಿಲ್ಲ. ಆತ್ಮಕ್ಕೆ ಆತ್ಮತೃಪ್ತಿಯಿಂದಲೇ ಕಾರ್ಯಗಳನ್ನು ಮಾಡಬೇಕು. ಆಗಲೇ ಅವನ ಆತ್ಮಕ್ಕೆ ಶಾಂತಿ ಸಿಗೋದು. ಚಿರುಗೆ ಈ ಕಾರ್ಯಗಳೆಲ್ಲ ದಕ್ಕೋದು ಬೇಕು ಅಲ್ವಾ? ಇರ್ತಾ ಇದೆ, ಬೇಗ